ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು LIC ಜೀವನ್ ಆನಂದ್ ಬಗ್ಗೆ ಮಾತಾಡೋಣ. ಅದರಲ್ಲಿ ಏನು ಬೆನಿಫಿಟ್ ಇದೆ, ಎಷ್ಟು ಅಮೌಂಟ್ ಕಟ್ಟಿದರೆ ಎಷ್ಟು ಸಿಗುತ್ತೆ ಅಂತ ನಾವು ಕ್ಯಾಲ್ಕುಲೇಷನ್ ಹಾಕ್ಕೊಳ್ಳೋಣ ಸ್ನೇಹಿತರೆ. ಉದಾಹರಣೆಗೆ ಏಜು ಎಂಟ್ರಿ 18 ವರ್ಷದ ಒಂದು ಯುವಕರಿಗೆ ಅಥವಾ ಯುವತಿಯರಿಗೆ ಈ ಪಾಲಿಸಿ ನಾನು ಉದಾಹರಣೆ ಲೆಕ್ಕಾಚಾರದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಈಗ ಒಬ್ಬರು ಅಪ್ಪ ಇರ್ತಾರೆ ಅಥವಾ ಅಣ್ಣ ಇರ್ತಾನೆ. ಅವರು 18 ವರ್ಷ ಆಗಿರೋಂಥ ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು. ಆ ವ್ಯಕ್ತಿಗೆ ಡೈಲಿ 42 ರೂಪಾಯಿ ಸೇವ್ ಮಾಡಿದರೆ 35 ವರ್ಷ ಸೇವ್ ಮಾಡಬೇಕು. ಡೈಲಿ 42 ರೂಪಾಯಿ ಲೆಕ್ಕದಲ್ಲಿ ನೀವು 35 ವರ್ಷ ಸೇವ್ ಮಾಡಿದರೆ ನಿಮಗೆ ಆ ವ್ಯಕ್ತಿಗೆ ನಿಮಗೆ ಅನ್ನೋದಕ್ಕಿಂತ ಆ ಏನು ಮಗುಗೆ ನೀವು ಇನ್ಶೂರೆನ್ಸ್ ಮಾಡಿಸಿರ್ತೀರಿ ಆ ಮಗು 53 ಏಜ್ಗೆ 24 ಲಕ್ಷ ರೂಪಾಯಿ ದುಡ್ಡು ಆ ವ್ಯಕ್ತಿಗೆ ಬರುತ್ತೆ. ಅದು ಯಾವ ಥರ ಬರುತ್ತೆ ಅಂದ್ಬಿಟ್ಟು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ. ಬನ್ನಿ ಉದಾಹರಣೆ ಮುಖಾಂತರ ತಿಳ್ಕೊಳ್ಳೋಣ. ಈಗ ಒಬ್ಬ ತಂದೆ ಇರ್ತಾನೆ. ತಂದೆಗೆ ಒಂದು ಮಗು ಇರುತ್ತೆ. ಆ ಮಗುಗೆ 18 ವರ್ಷ ಅಂತ ನಾವು ಹಾಕ್ಕೊಳ್ಳೋಣ. ನಾವು ಇಲ್ಲಿ 35 ವರ್ಷ ಕಟ್ಟಬೇಕು. 35 ವರ್ಷಕ್ಕೆ ಸಿಗುತ್ತೆ ಅಮೌಂಟು. ಅಂದರೆ ಲಾಂಗ್ ಟರ್ಮ್ ಹಾಕಿದ್ದೀವಿ. ಲಾಂಗ್ ಟರ್ಮ್ ಹಾಕಿದರೆ ಏನಾಗುತ್ತೆ, ನಾವು ಕಟ್ಟೋ ಅಮೌಂಟು ತುಂಬ ಕಮ್ಮಿ ಇರ್ತದೆ. ಆ ಕಮ್ಮಿ ಅಮೌಂಟನ್ನ ನಾವು ಕಟ್ಕೊಂಡು ಹೋಗ್ತಾ ಇದ್ದರೆ ಸ್ವಲ್ಪ ಕಟ್ಕೊಂಡು ಹೋಗ್ತಾ ಇದ್ದರೆ ಒಂದು ದಿವಸ ನಮಗೆ 24 ಲಕ್ಷ ರೂಪಾಯಿ ದುಡ್ಡು ಸಿಗುತ್ತೆ. ಪ್ಲಸ್ ಅಡಿಷನಲ್ 5 ಲಕ್ಷ ರೂಪಾಯಿ ಸಿಗುತ್ತೆ. ಅದನ್ನು ನಾನೀಗ ನಿಮಗೆ ವಿಸ್ತರಿಸಿ ಹೇಳ್ತೀನಿ. ಈಗ ಒಂದು ತಂದೆ ಮಗುಗೆ 18 ವರ್ಷ ಮಗುಗೆ ಒಂದು LIC ಕಟ್ಟುತ್ತೆ. 5 ಲಕ್ಷ ಬಾಂಡು. ನಾನು ಕಮ್ಮಿ ಹೇಳ್ತಾ ಇದ್ದೀನಿ, ಜಾಸ್ತಿ ನೀವು ಎಷ್ಟಾದ್ರೂ ಕಟ್ಕೋಬೋದು. ನಿಮ್ಮ ಆದಾಯಕ್ಕೆ ತಕ್ಕಂಗೆ ನೀವು LIC ಪಾಲಿಸಿನ ಪರ್ಚೇಸ್ ಮಾಡ್ಬೋದು. ಮೊದಲನೇದಾಗಿ ನೀವು ಡೈಲಿ 42 ರೂಪಾಯಿ ಸೇವ್ ಮಾಡಬೇಕು. ತಿಂಗಳ ಕಟ್ತೀನಿ ಅನ್ನೋವಂಥವ್ರು 1310 ರೂಪಾಯಿ ಸೇವ್ ಮಾಡಬೇಕು. ಇಲ್ಲ 3 ತಿಂಗಳಿಗೊಮ್ಮೆ ಕಟ್ತೀನಿ ಅನ್ನೋರು 3931 ಕಟ್ಟಬೇಕು. ಇಲ್ಲ ನಾನು 6 ತಿಂಗಳಿಗೆ ಒಂದು ಸತಿ ಕಟ್ತೀನಿ ಅಂದರು 7780 ಕಟ್ಟಬೇಕು. ಇಲ್ಲ ವರ್ಷ ಕಟ್ತೀನಿ ಅಂದರೆ 15396 ರೂಪಾಯಿ ನೀವು ಪ್ರತಿ ವರ್ಷ LICಗೆ ತುಂಬಿಸ್ಬೇಕಾಗುತ್ತೆ. 35 ವರ್ಷ ತುಂಬಿಸ್ತೀರಾ ನೀವು. ನಿಮಗೆ 35 ವರ್ಷಕ್ಕೆ ಮೆಚುರಿಟಿ ಬರುತ್ತೆ. ಆಗ ಆ ವೇಜು 53 ಆಗಿರುತ್ತೆ. 18 ವರ್ಷ ಮಗುಗೆ 53 ಆಗಿರುತ್ತೆ. ಆ 53 ವರ್ಷದಲ್ಲಿ ಆ ಮಗುಗೆ 24 ಲಕ್ಷ ರೂಪಾಯಿ ಅಂದರೆ 24 ಲಕ್ಷ ಅಂತ ಇಟ್ಕೊಳ್ಳಿ. 24 ಲಕ್ಷ ರೂಪಾಯಿ ನಿಮಗೆ LIC ವತಿಯಿಂದ ಬರುತ್ತೆ. ನಾವು LICಗೆ 35 ವರ್ಷ ಟೋಟಲ್ ಆಗಿ 35 ವರ್ಷ ಸೇರಿ ಎಷ್ಟು ಕಟ್ತೀವಪ್ಪ ಅಂದರೆ 5,38,860 ರೂಪಾಯಿ ನಾವು ಪೇ ಮಾಡಿರ್ತೀವಿ LIC ಸಂಸ್ಥೆಗೆ. LIC ಸಂಸ್ಥೆ ನಮಗೆ 24 ಲಕ್ಷ ರೂಪಾಯಿ ದುಡ್ಡು ಕೊಡುತ್ತೆ. ಪ್ಲಸ್ 5 ಲಕ್ಷನ ಅಲ್ಲೇ ಇಟ್ಟಿರುತ್ತೆ. 24 ಲಕ್ಷ ಕೊಟ್ಟು ಪ್ಲಸ್ 5 ಲಕ್ಷ ಲೈಫ್ ಟೈಮ್ ಸೆಕ್ಯೂರಿಟಿ ಇರುತ್ತೆ. ಲೈಫ್ ಟೈಮ್ ಸೆಕ್ಯೂರಿಟಿ ಅಂದರೆ ಆ ವ್ಯಕ್ತಿ 53 ವರ್ಷ ಆಗಿರೋಂಥ ವ್ಯಕ್ತಿ ಬೈ ಚಾನ್ಸು 53 ವರ್ಷಕ್ಕೆ ದುಡ್ಡು ತಗೊಂಡು ಮುಂದೆ ಯಾವಾಗಲೂ 75, 80, 90 ವರ್ಷಕ್ಕೂ ತೀರೋದಾಗ ಆ 5 ಲಕ್ಷ ಆ ಮನೆಗೆ ನಾಮಿನಿ ಯಾರಿಗೆ ಮಾಡಿರ್ತೀವಿ ಅವ್ರಿಗೆ ಬರುತ್ತೆ. ಅಥವಾ ಆ ವ್ಯಕ್ತಿ ನನಗೆ ಬೇಡ, ನಾನು 53 ವರ್ಷಕ್ಕೆ ನಾನು ಸರೆಂಡರ್ ಮಾಡ್ಕೊತೀನಿ ಅದ ಅಂದರೆ 75% ಅಂದರೆ ಏನು 5 ಲಕ್ಷ ಎಕ್ಸ್ಟ್ರಾ ಅಡಿಷನಲ್ ಕೊಡ್ತಾ ಇದ್ರಲ್ಲ ಅದರಲ್ಲಿ 75% ದುಡ್ಡ ಕ್ರೆಡಿಟ್ ಮಾಡ್ತಾರೆ. ಅಂದರೆ 3,75,000 ಮತ್ತೆ ಸಿಗುತ್ತೆ ನೀವೇನಾದ್ರು ತಗೋತೀನಿ ಅಂದರೆ. ಇಲ್ಲ ತಗೊಳ್ಳಲ್ಲ ಅಂದರೆ ಅದು 100 ವರ್ಷ ಗಂಟನೂ ಕಂಟಿನ್ಯೂಟಿ ಇರ್ತದೆ. ಯಾವತ್ತಾರ ಒಂದು ತೀರ್ಕೊಂಡಾಗ ನಿಮ್ಮ ಮನೆಯವ್ರಿಗೆ ಹೋಗುತ್ತೆ. ಅಥವಾ ಜೀವಂತವಾಗಿದ್ದು ನೀವು ನಾನೇ ತಗೋತೀನಿ ಅಂತ ಅಂದರೆ ನಿಮ್ಮ ಏಜು 75 ಕ್ರಾಸ್ ಆದರೆ ನಿಮಗೆ 25% ಕಟ್ ಮಾಡಲ್ಲ, ಫುಲ್ ಅಮೌಂಟ್ ಸೆಟ್ಲ್ ಮಾಡ್ತಾನೆ. 5 ಲಕ್ಷ ರೂಪಾಯಿನೂ ಫುಲ್ ಕೊಡ್ತಾರೆ. ಈ ಥರ ಇದು ಪಾಲಿಸಿ. ತುಂಬ ಒಳ್ಳೆ ಪಾಲಿಸಿ ಜೀವನ ಅನ್ನೋದು. ಸಣ್ಣದಾಗಿ ನೀವು ಸೇವ್ ಮಾಡ್ಕೊಂಡು ಹೋದರೆ ಮುಂದೊಂದು ದಿವಸ ತುಂಬ ಅನುಕೂಲ ಆಗ್ತದೆ ಸ್ನೇಹಿತರೆ. ಇದು ತಂದೆ ತಾಯಿಗಳು ಮಕ್ಕಳಿಗೋಸ್ಕರ ಮಾಡೋಂಥ ಪಾಲಿಸಿ. ಅಥವಾ ನೀವು ಟರ್ಮ್ನ ಕಮ್ಮಿನೂ ಕೂಡ ಮಾಡ್ಕೋಬೋದು. ಇದು ಏಜ್ ಎಂಟ್ರಿ ಬಂದು 18 ವರ್ಷದಿಂದ ಸ್ಟಾರ್ಟ್ ಆಗುತ್ತೆ. ನೀವು ಕಮ್ಮಿ ಅಂತ ಅಂದರೆ ಮಿನಿಮಮ್ 15 ವರ್ಷ, 16 ವರ್ಷ, 17 ವರ್ಷ ನಿಮಗೆ. ನಾನು ನಿಮಗೆ ಒಂದು ಲಾಂಗ್ ಟರ್ಮ್ಗೋಸ್ಕರ ಹಾಕಿದ್ದೆ. ಲಾಂಗ್ ಟರ್ಮ್ಗೆ ಹಾಕಿದರೆ ನಮಗೆ ಒಳ್ಳೆ ಸಂಪಾದನೆ ಬರ್ತದೆ ಸ್ನೇಹಿತರೆ. ಸ್ವಲ್ಪ ದುಡ್ಡು ಕಟ್ಟಿ ಒಳ್ಳೆ ಸಂಪಾದನೆ ಬರ್ತದೆ. ಅದರಿಂದ ನಾನು ಲಾಂಗ್ ಟರ್ಮ್ ಕೊಟ್ಟಿದ್ದೀನಿ. ನಿಮಗೆ ಬೇಕು ಅಂತ ಅಂದರೆ 15 ವರ್ಷಕ್ಕೂ ಪಾಲಿಸಿ ಮಾಡಿಕೊಡ್ಬೋದು.
20 ವರ್ಷಕ್ಕೂ ಮಾಡ್ಬೋದು, 18ಗೆ ಅಂದರೆ ನಿಮ್ಗೆ ಎಷ್ಟು ವರ್ಷಕ್ಕೆ ಬೇಕು ಅಷ್ಟು ವರ್ಷಕ್ಕೆ ನಾವು ನಿಮಗೆ ಪಾಲಿಸಿನ ಕೊಡ್ಬೋದು. ನಾನಿಲ್ಲಿ ಉದಾಹರಣೆ ಲೆಕ್ಕಾಚಾರದಲ್ಲಿ ಮಾತ್ರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಥರ ಪ್ಲಾನ್ ಮಾಡಿದರೆ ಲೆಂತ್ ಇಡಬೇಕು. ಯಾವತ್ತೂ ಕೂಡ ಪಾಲಿಸಿ ನೀವು ತಗೋಬೇಕು ಅಂದರೆ ಶಾರ್ಟ್ ಟರ್ಮ್ಗೆ ಪಾಲಿಸಿ ತಗೋಬೇಡಿ. ಯಾಕೆ ಅಂದರೆ ಶಾರ್ಟ್ ಟರ್ಮಿಗೆ ತಗೊಂಡಾಗ ನಿಮಗೆ ಇಲ್ಲಿ ಪ್ರೀಮಿಯಮ್ಮು 5 ಲಕ್ಷ ಬಾಂಡ್ಗೆ ನೀವು ಇಲ್ಲಿ 15,000 ಕಟ್ತಾ ಇದ್ದೀರಲ್ಲ, ಅದು ನೀವು ಶಾರ್ಟ್ ಟರ್ಮ್ ತಗೊಂಡಾಗ 45,000, 50,000, 60,000 ಗಂಟನೂ ಹೋಗುತ್ತೆ. ಅದಕ್ಕೆ ಕಟ್ಟೋಕ್ಕಾಗ್ದಲೇ ಇರೋಂಥ ಬಡವ್ರುಗಳಿರ್ತೀವಿ, ಮಿಡಲ್ ಕ್ಲಾಸ್ ಅಂತ ಇರೋಂಥ ವ್ಯಕ್ತಿಗಳಿರ್ತೀವಿ, ಅವ್ರಿಗೆ ಕಟ್ಟೋಕ್ಕಾಗ್ತಾ ಇರಲ್ಲ. ಅದಕ್ಕೋಸ್ಕರ ಅವ್ರಿಗೆ ಲೆಂತ್ ಆಗ್ತದೆ. ಅವರು ಮುಂದಿನ ಮಕ್ಕಳ ಭವಿಷ್ಯಕ್ಕೋಸ್ಕರ ಈ ಥರ ಪ್ಲಾನ್ ಮಾಡ್ಬೋದು ಸ್ನೇಹಿತರೆ. ಈ ಪ್ಲಾನು ನಿಮ್ಗೆ ಇಷ್ಟ ಆದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ವಂದೇ ಮಾತರಂ.